ಹಾಯ್, ಇಂಗ್ಲೀಷಲ್ಲಿ ಆಮ್, ಈಸ್, ಆರ್, ವಾಸ್, ವರ್, ಬಿ, ಬೀನ್ ಮತ್ತು ಬೀಯಿಂಗ್ ಇವೆಲ್ಲವೂ ಬಿ ಫಾರ್ಮ್ಸ್ ಅಂತ ಗೊತ್ತಾ ನಿಮಗೆ. ಆದರೆ ಈ ಬಿ ಫಾರ್ಮ್ಸನ್ನು 9 ಪವರ್ಫುಲ್ ಯೂಸಸ್ಗಾಗಿ ಬಳಸ್ತೀವಿ ಅನ್ನೋದು ಗೊತ್ತಾ? ಬಹುತೇಕ 99% ಜನಕ್ಕೆ ಗೊತ್ತಿರಲ್ಲ. ಈ 9 ಪವರ್ಫುಲ್ ಯೂಸಸ್ ಗೊತ್ತಾದರೆ ಸೆಂಟೆನ್ಸ್ ಮೇಕಿಂಗ್, ಸ್ಪೋಕನ್ ಇಂಗ್ಲೀಷ್, ಟೆನ್ಸಸ್, ಫ್ಲೂಯೆನ್ಸಿ ಮತ್ತು ಪ್ಯಾಸಿವ್ ವಾಯ್ಸನ್ನು ಹೇಗೆ ಮಾಡೋದು ಅನ್ನೋ ಎಲ್ಲ ಕೆಲಸಗಳು ತುಂಬ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ, ಸುಲಭವಾಗಿ ಬಳಸಬಹುದು. ಬನ್ನಿ ಹಾಗಾದರೆ ಶುರು ಮಾಡೋಣ. ಈ ವಿಡಿಯೋ ಕೊನೆವರೆಗೂ ನೋಡಿದ್ರೆ ಪರ್ಫೆಕ್ಟಾಗಿ ನೀವು ಈಸಿಯಾಗಿ ಎಲ್ಲವನ್ನು ಮಾಡುವಂಥ ಎಬಿಲಿಟಿನ ಪಡ್ಕೊಳ್ತೀರಿ. ಈ ವಿಡಿಯೋದಲ್ಲಿ ಕೇವಲ ಆಮ್ ಅನ್ನುವಂಥ ವರ್ಡನ್ನು ಬಿ ಫಾರ್ಮನ್ನು ತಗೊಂಡು 9 ಪವರ್ಫುಲ್ ಯೂಸಸ್ಗೆ ಹೇಗೆ ಬಳಸ್ಕೊತೀವಿ ಅನ್ನೋದನ್ನು ತೋರಿಸ್ಕೊಡ್ತೀನಿ ನಿಮಗೆ. ಇದಾದ ನಂತರದಲ್ಲಿ ಈಸ್, ಆಮ್ ಮತ್ತು ವಾಸ್, ವರ್, ಬಿ, ಬೀಯಿಂಗ್ ಇಂತ ಬೇರೆ ಉಳಿದ ಎಲ್ಲವನ್ನ ಬಳಸೋಣ. ಸೊ ನಿಮಗೆ ಒಂದೊಂದಾಗಿ ತಗೊಂಡೋದ್ರೆ ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ ಅನ್ನೋ ಕಾರಣಕ್ಕೆ ನಾವು ಒಂದೊಂದಾಗಿ ಕವರ್ ಮಾಡ್ತಾ ಹೋಗ್ತೀನಿ. ಬನ್ನಿ, ಇಲ್ಲಿಗೆ ಆಮನ್ನು ಫಸ್ಟು ಮೊದಲನೇ ಪವರ್ಫುಲ್ ಯೂಸ್ಗೆ ಹೇಗೆ ತಗೋತೀವಿ ಅಂತಂದರೆ, ಟು ಎಕ್ಸ್ಪ್ರೆಸ್ ದ ನೇಮ್. ಹೆಸರು ಹೇಳ್ಕೊಡ್ಬೇಕು. ಮೈ ನೇಮ್ ಇಸ್ ಅಂತ ಹೇಳೋದ್ರ ಬದಲು ನ್ಯಾಚುರಲ್ ಆಗಿ ಇಂಗ್ಲೀಷ್ ಕಲ್ತಿದ್ದಾರೆ ಅಂತ ಗೊತ್ತಾಗ್ಲಿಕ್ಕೆ ನಾವು ಯಾವಾಗಲೂ ಕೂಡ ಐ ಆಮ್ ಬಸವಣ್ಣ. ಒನ್ ಮೋರ್ ಎಕ್ಸಾಂಪಲ್, ಐ ಆಮ್ ರಾಮ ಅಥವಾ ಐ ಆಮ್ ರಮಾ. ಇದು ಫಸ್ಟ್ ಪವರ್ಫುಲ್ ಯೂಸ್ ಆಫ್ ದ ಬಿ ಫಾರ್ಮ್. ಪರ್ಟಿಕ್ಯುಲರ್ಲಿ ಐ ಆಮ್ ಒಂದನ್ನೇ ಫಸ್ಟ್ ಈ ಥರ ಬಳಸ್ತೀವಿ. ಸೆಕೆಂಡ್ ಮೋಸ್ಟ್ ಪವರ್ಫುಲ್ ಯೂಸ್ ಆಫ್ ದ ಬಿ ಫಾರ್ಮ್ ಐ ಆಮ್ ಅಂದರೆ ಏನು? ಟು ಎಕ್ಸ್ಪ್ರೆಸ್ ಫಿಸಿಕಲ್ ಕ್ವಾಲಿಟಿ. ನಮಗೆ ಬೇರೆ ಬೇರೆ ಥರದ ಕ್ವಾಲಿಟೀಸ್ ಇರ್ತದೆ. ಮೇಯ್ನ್ ಆಗಿ ಇದನ್ನು ನಾವು ಗ್ರಾಮರಲ್ಲಿ ಆಲ್ ಕ್ವಾಲಿಟೀಸ್ ಅಂತ ಕರಿತೀವಿ. ಪರ್ಟಿಕ್ಯುಲರ್ ಹೇಳೋದಾದ್ರೆ ಫಿಸಿಕಲ್ ಕ್ವಾಲಿಟಿ, ಮೆಂಟಲ್ ಕ್ವಾಲಿಟಿ ಮತ್ತು ಜನರಲ್ ಕ್ವಾಲಿಟಿ ಅಂತ ಬರ್ತದೆ. ಫಿಸಿಕಲ್ ಕ್ವಾಲಿಟಿ ಅಂದರೆ ಏನು? ಸೊ ಫಿಸಿಕಲಿ ನಾವು ಹೌ ಡು ವಿ ಅಪಿಯರ್ ಟು ಸಂಬಡಿ. ಬೇರೆಯವ್ರಿಗೆ ನೋಡ್ಲಿಕ್ಕೆ ಹೇಗೆ ಕಾಣಿಸ್ತೀವಿ? ಐ ಆಮ್ ಸ್ಲಿಮ್, ನಾನು ಸ್ಲಿಮ್ ಆಗಿದ್ದೀನಿ. ಐ ಆಮ್ ಟಾಲ್, ನಾನು ಹೈಟ್ ಆಗಿದ್ದೀನಿ ಅಂತ. ಸೊ ಇವೆರಡು ಉದಾಹರಣೆ ಸಾಕು ಅಂತ ಅನ್ಕೊಂಡಿದ್ದೀನಿ. ಸೊ ವಿ ಮೂವ್ ಟು ಥರ್ಡ್ ಪವರ್ಫುಲ್ ಯೂಸ್ ಆಫ್ ದ ಬಿ ಫಾರ್ಮ್. ಅದೇನಂದ್ರೆ ಟು ಎಕ್ಸ್ಪ್ರೆಸ್ ಮೆಂಟಲ್ ಕ್ವಾಲಿಟಿ. ಮೆಂಟಲ್ ಕ್ವಾಲಿಟಿ ಅಂತಂದರೆ ನಾವು ಹೇಗಿದ್ದೀವಿ ಮೆಂಟಲಿ, ಅಂದರೆ ಮಾನಸಿಕವಾಗಿ ನಾವು ಹೇಗೆ ಚಾತುರ್ಯರಾಗಿದ್ದೀವಿ ಅಥವಾ ಮಾನಸಿಕ ಸ್ಥಿತಿಯನ್ನು ತೋರಿಸುವಂಥದ್ದು. ಐ ಆಮ್ ಇಂಟೆಲಿಜೆಂಟ್, ನಾನು ತುಂಬ ಬುದ್ಧಿವಂತ. ಐ ಆಮ್ ಕ್ಲೆವರ್, ನಾನು ಚತುರ. ಅಂದರೆ ನಮ್ಮ ಮೆಂಟಲ್ ಸ್ಟೇಟಸನ್ನು, ಮೆಂಟಲ್ ಕ್ವಾಲಿಟಿಯನ್ನು ಹೇಳಲಿಕ್ಕೆ ಬಳಸುವಂಥದ್ದು. ಹಾಗೆ ಫೋರ್ತ್ ಯೂಸ್ ಏನಪ್ಪ ಅಂತಂದರೆ ಟು ಎಕ್ಸ್ಪ್ರೆಸ್ ಜನರಲ್ ಕ್ವಾಲಿಟಿ. ಬಿ ಫಾರ್ಮ್ಸನ್ನು ಬಳಸುವಂಥ ಫೋರ್ತ್ ಪವರ್ಫುಲ್ ಯೂಸ್, ಐ ಮೀನ್ ಪರ್ಪಸ್ ಏನಂದರೆ ಟು ಎಕ್ಸ್ಪ್ರೆಸ್ ಅವರ್ ಜನರಲ್ ಕ್ವಾಲಿಟಿ. ಜನರಲ್ ಕ್ವಾಲಿಟಿ ಅಂದ್ರೇನು? ನಾವು ಜನರಲ್ ಆಗಿ ಹೇಗೆ ಬಿಹೇವ್ ಮಾಡ್ತೀವಿ, ನಮ್ಮ ಆ್ಯಟಿಟ್ಯೂಡ್ ಹೇಗಿರುತ್ತೆ ಅನ್ನೋದನ್ನು ತೋರಿಸುವಂಥದ್ದು. ಎಕ್ಸಾಂಪಲ್, ಐ ಆಮ್ ಡೆಡಿಕೇಟೆಡ್, ನಾನು ಡೆಡಿಕೇಟೆಡ್ ಪರ್ಸನ್. ಡೆಡಿಕೇಟೆಡ್ ಟೀಚರ್, ನಾನು ನಿಮಗೆ ಕಲಿಸ್ಬೇಕು ಅಂತ ಡೆಡಿಕೇಶನ್ ಇದೆ ನನಗೆ, ಹಾಗಾಗಿ ನಾನು ಬರ್ತೀನಿ. ಐ ಆಮ್ ಒಬಿಡಿಯಂಟ್, ನಾನು ವಿಧೇಯತೆಯಿಂದ ಇದ್ದೇನೆ. ಐ ಆಮ್ ಫೈತ್ಫುಲ್. ಇಂಥ ಉದಾಹರಣೆಗೋಸ್ಕರ ಐ ಆಮನ್ನು ಬಳಸ್ತೀವಿ. ಅಂದರೆ ಐ ಆಮ್ ಒಂದನ್ನೇ ನಿಮಗೆ 9 ಪವರ್ಫುಲ್ ಯೂಸಸ್ಗೆ ಹೇಗೆ ಬಳಸ್ತೀವಿ ಅಂತ ತೋರಿಸುವಂಥ ಪ್ರಯತ್ನ. ಸೊ ನೆಕ್ಸ್ಟ್, ಫಿಫ್ತ್ ಪವರ್ಫುಲ್ ಯೂಸ್ ಆಫ್ ದ ಬಿ ಫಾರ್ಮ್, ಪರ್ಟಿಕ್ಯುಲರ್ಲಿ ಆಮ್. ಈ ಇಡೀ ವಿಡಿಯೋದಲ್ಲಿ ತಗೊಂಡಿರೋದು ಆಮ್ ಒಂದನ್ನೇ 9 ಪವರ್ಫುಲ್ ಯೂಸ್ ಪರ್ಪಸ್ಗೆ ಬಳಸುವಂಥದ್ದು. ನಿಮಗೆ ವಿಡಿಯೋ ಎಂಡಿಂಗಲ್ಲಿ ಗೊತ್ತಾಗುತ್ತೆ ಕ್ಲಾರಿಟಿ. ಏನದು? ಟು ಎಕ್ಸ್ಪ್ರೆಸ್ ಪ್ರೋಗ್ರೆಸಿವ್ ಆ್ಯಕ್ಷನ್. ಪ್ರೋಗ್ರೆಸಿವ್ ಆ್ಯಕ್ಷನ್ ಅಂದರೆ ನಾವು ಈಗ ಏನು ಮಾಡ್ತಿದ್ದೀವಿ ಅನ್ನೋದನ್ನು ಪರ್ಟಿಕ್ಯುಲರ್ಲಿ ಫಸ್ಟ್ ಪರ್ಸನ್ ಸಿಂಗ್ಯುಲರ್ ಪರ್ಸನ್ಗೆ ಬಳಸುವಂಥ ಆಮ್. ನಾನು ಏನು ಮಾಡ್ತಾ ಇದ್ದೀನಿ ಇವಾಗ ಅನ್ನೋದನ್ನು ಎಕ್ಸ್ಪ್ರೆಸ್ ಮಾಡುವಂಥ ಸೆಂಟೆನ್ಸಲ್ಲಿ ಬಳಸೋದು. ಉದಾಹರಣೆಗೆ, ಐ ಆಮ್ ಲರ್ನಿಂಗ್ ಇಂಗ್ಲೀಷ್, ನಾನು ಇವಾಗ ಇಂಗ್ಲೀಷನ್ನು ಕಲಿತಾ ಇದ್ದೀನಿ. ಐ ಆಮ್ ಸ್ಪೀಕಿಂಗ್ ಗುಡ್ ಇಂಗ್ಲೀಷ್, ನಾನು ಇಂಗ್ಲೀಷನ್ನು ಚೆನ್ನಾಗಿ ಮಾತಾಡ್ತಾ ಇದ್ದೀನಿ. ಅಂದರೆ ಇವಾಗ ಏನು ಮಾಡ್ತಾ ಇದ್ದೀನಿ ಅಂದರೆ ಪ್ರೆಸೆಂಟ್ ಟೆನ್ಸಲ್ಲಿ ಕಂಟಿನ್ಯೂಯಸ್ ಆಗಿ ಅಂದರೆ ಪ್ರೋಗ್ರೆಸಿವ್ ಆಗಿ ಮಾತಾಡುವ ಸೆಂಟೆನ್ಸಲ್ಲಿ ಬಳಸಲಿಕ್ಕೆ ಐ ಆಮನ್ನು ಬಳಸ್ತೀವಿ. ಹಾಗೆ ನೆಕ್ಸ್ಟ್ ಸಿಕ್ಸ್ತ್ ಪವರ್ಫುಲ್ ಯೂಸ್ ಆಫ್ ದ ಬಿ ಫಾರ್ಮ್ ಏನು? ಟು ಎಕ್ಸ್ಪ್ರೆಸ್ ದ ರೋಲ್ ವಿತ್ ಆನ್ ಆರ್ಟಿಕಲ್. ನಾವು ರೋಲ್ ಅಂದರೆ ಏನು? ನಾವು ಯಾವ ಪಾತ್ರ ನಿಭಾಯಿಸ್ತಾ ಇದ್ದೇವೆ. ನಾವು ಪೇರೆಂಟ್ ಆಗಿರ್ತೇವೆ, ಟೀಚರ್ ಆಗಿರ್ತವೆ, ವರ್ಕರ್ ಎಂಪ್ಲಾಯ್ ಆಗಿರ್ತವೆ, ಅಫಿಷಿಯಲ್ ಆಗಿರ್ತವೆ. ಇದನ್ನೆಲ್ಲ ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಜೊತೆಗೆ ಒಂದು ಆರ್ಟಿಕಲ್ ಅವಶ್ಯಕತೆ ಇರ್ತದೆ. ಹಾಗಾಗಿ ಹೇಗೆ ಬರ್ತದೆ? ಎಕ್ಸಾಂಪಲ್, ಐ ಆಮ್ ಎ ಸ್ಟೂಡೆಂಟ್, ನಾನು ಒಬ್ಬ ವಿದ್ಯಾರ್ಥಿ. ಐ ಆಮ್ ಆನ್ ಆಫೀಸರ್, ನಾನು ಒಬ್ಬ ಅಧಿಕಾರಿ. ಐ ಆಮ್ ದ ಚೇರ್ಪರ್ಸನ್, ನಾನು ಮುಖ್ಯಸ್ಥನಾಗಿದ್ದೇನೆ. ಐ ಆಮ್ ದ ಪ್ರೆಸಿಡೆಂಟ್, ಐ ಆಮ್ ದ ಪ್ರಿನ್ಸಿಪಲ್. ನೋಡಿ, ಎ ಆ್ಯಂಡ್ ದ ಅನ್ನೋದನ್ನು
ಆರ್ಟಿಕಲ್ ಅಂತ ಕರಿತೀವಿ. ನಮ್ಮ ರೋಲ್, ನಮ್ಮ ಪಾತ್ರ ಏನು ಅದನ್ನು ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ, ಐ ಮೀನ್ ನಮ್ಮ ಪ್ರೊಫೆಷನ್ ಎಕ್ಸ್ಪ್ರೆಸ್ ಮಾಡ್ಕೊಳ್ಳುವಾಗ ನಾವು ಎ ಆ್ಯಂಡ್ ಅನ್ನೋದನ್ನ ಬಳಸಿದ್ರೆ ತುಂಬ ಮೀನಿಂಗ್ಫುಲ್ ಆಗಿರ್ತದೆ. ನಂಬರ್ 7, ಟು ಎಕ್ಸ್ಪ್ರೆಸ್ ದ ರ್ಯಾಂಕ್ ಆರ್ ನಂಬರ್. ಏನಿದು? ನಮ್ಮ ಸ್ಥಾನಮಾನ ಏನು ಅಂದರೆ ಸ್ಪೋರ್ಟ್ಸ್ ಅಲ್ಲಿ ಆಗಿರ್ಬೋದು ಅಥವಾ ನಮ್ಮ ಡೈಲಿ ಲೈಫ್ ಸ್ಟೈಲಲ್ಲಿ ನಮ್ಮ ಸ್ಥಾನ ಇಂದ ರ್ಯಾಂಕ್ ಯಾವುದು, ನಂಬರ್ ಯಾವುದು ಅನ್ನೋದು ಎಕ್ಸ್ಪ್ರೆಸ್ ಮಾಡಲಿಕ್ಕೆ. ಎಕ್ಸಾಂಪಲ್, ಐ ಆಮ್ ಫಸ್ಟ್, ಐ ಆಮ್ ಫಸ್ಟ್ ಚೈಲ್ಡ್, ಐ ಆಮ್ ಫಸ್ಟ್ ಸನ್, ಐ ಆಮ್ ದ ಸೆಕೆಂಡ್ ವಿನ್ನರ್, ಐ ಆಮ್ ದ ಥರ್ಡ್ ರ್ಯಾಂಕ್ ಹೋಲ್ಡರ್. ಈ ರೀತಿ ನಮ್ಮ ರ್ಯಾಂಕನ್ನು, ನಂಬರ್ನ ಹೇಳಲಿಕ್ಕೆ ಬಳಸುವಂಥ ಇದು ಕೂಡ ಒಂದು ಪವರ್ಫುಲ್ ಯೂಸ್ ಆಫ್ ದ 9 ಫಾರ್ಮ್ಸ್, ಬಿ ಫಾರ್ಮ್ಸ್. ನೆಕ್ಸ್ಟ್ ನಂಬರ್ 8, ಟು ಎಕ್ಸ್ಪ್ರೆಸ್ ದ ಫಿಸಿಕಲ್ ಪೊಸಿಷನ್. ಫಿಸಿಕಲ್ ಪೊಸಿಷನ್ ಅಂದ್ರೇನು? ಭೌತಿಕವಾಗಿ ನಾವು ಎಲ್ಲಿದ್ದೀವಿ, ಐ ಮೀನ್ ಲೊಕೇಶನ್ ಅಂತ ಏನು ಕರಿತೀವಿ, ಸಿಚುವೇಶನ್ ಅಂತ ಕರಿಬೋದು, ಪ್ಲೇಸ್, ನಾವು ಎಲ್ಲಿದ್ದೀವಿ ಫಿಸಿಕಲ್ ಆಗಿ ಅನ್ನೋದನ್ನ ಹೇಳಲಿಕ್ಕೆ ಬಳಸುವಂಥದ್ದು ಕೂಡ ಆಮ್ ಅನ್ನ ಬಳಸ್ತೀವಿ. ಹೇಗೆ? ಐ ಆಮ್ ಇನ್ ಬೆಂಗಳೂರು, ನಾನು ಫಿಸಿಕಲಿ ಬೆಂಗಳೂರಲ್ಲಿ ಇದ್ದೀನಿ ಇವಾಗ. ನೆಕ್ಸ್ಟ್, ಐ ಆಮ್ ಅಟ್ ದ ಬಸ್ ಸ್ಟಾಪ್, ಅದರಲ್ಲೂ ಪರ್ಟಿಕ್ಯುಲರ್ ಆಗಿ ಫಿಸಿಕಲ್ ಆಗಿ ಬಸ್ ಸ್ಟಾಪ್ ಹತ್ರ ಇದ್ದೀನಿ. ಸೊ ಇವೆಲ್ಲ ಸೆಂಟೆನ್ಸ್ಗಳಲ್ಲಿ ಕಾಮನ್ ಆಗಿ ಆಮೇ ಬಳಕೆ ಆಗಿದೆ, ಆದರೆ 9 ಥರದ ಬೇರೆ ಬೇರೆ ಮೀನಿಂಗನ್ನು ಕೊಡ್ತದೆ. ಸೊ ಲಾಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ 9th ಒನ್. ನಂಬರ್ 9, ಟು ಎಕ್ಸ್ಪ್ರೆಸ್ ಪ್ಯಾಸಿವ್ ವಾಯ್ಸ್. ಪ್ಯಾಸಿವ್ ವಾಯ್ಸ್ ಅಂದರೆ ಕನ್ನಡದಲ್ಲಿ ಕರ್ತರಿ ಪ್ರಯೋಗ, ಕರ್ಮಣಿ ಪ್ರಯೋಗ ಅಂತ ಕರಿತೀವಿ. ಆಕ್ಟಿವ್ ವಾಯ್ಸ್, ಪ್ಯಾಸಿವ್ ವಾಯ್ಸ್ ಅಂತವಲ್ಲ. ನಮ್ಮನ್ನು ಅಪ್ರಿಷಿಯೇಟ್ ಮಾಡಿದರೆ, ನಮ್ಮನ್ನು ಇಲ್ಲಿಗಾದರೂ ಡೆಪ್ಯೂಟ್ ಮಾಡಿದರೆ, ಅಥವಾ ನಮ್ಮನ್ನು ಯಾರಾದರೂ ಅಭಿನಂದಿಸಿದರೆ, ನಾವು ಇಂಗ್ಲೀಷಲ್ಲಿ ಎಕ್ಸ್ಪ್ರೆಸ್ ಮಾಡುವಂಥ ಸೆಂಟೆನ್ಸ್ಗಳು ಏನಿದೆ ಅಂದರೆ ಆ ವರ್ಕು ನಮ್ಮನ್ನು ಆಬ್ಜೆಕ್ಟ್ ಅಂತ ತಿಳ್ಕೊಂಡು ನನ್ನ ಮೇಲೆ ಏನಾದರೂ ವರ್ಕ್ ಆಗಿದ್ರೆ, ಆ್ಯಕ್ಷನ್ ಗೋಯಿಂಗ್ ಆನ್ ಆಬ್ಜೆಕ್ಟ್ ಕಾಲ್ಡ್ ಎಸ್ ದ ಪ್ಯಾಸಿವ್ ವಾಯ್ಸ್ ಅಂತ ಕರಿತೀವಿ ಗ್ರಾಮರ್ಲಿ. ಹಾಗೆ ಐ ಆಮ್ ಅಪ್ರಿಷಿಯೇಟೆಡ್ ಬೈ ದ ಫ್ರೆಂಡ್ಸ್. ಸ್ನೇಹಿತರಿಂದ ನಾನು ಅಪ್ರಿಷಿಯೇಟೆಡ್ ಮಾಡಿಸ್ಕೊಂಡೆ, ಸ್ನೇಹಿತರೆಲ್ಲ ನನ್ನನ್ನು ಅಪ್ರಿಷಿಯೇಟ್ ಮಾಡಿದ್ರು. ಐ ಆಮ್ ಅವಾರ್ಡೆಡ್ ಬೈ ದ ಟ್ರಸ್ಟ್. ಟ್ರಸ್ಟ್ ನನಗೆ ಅವಾರ್ಡ್ ಕೊಟ್ಟಿದೆ, ಅವಾರ್ಡ್ ಮಾಡಿದೆ, ನನಗೆ ಪುರಸ್ಕಾರವನ್ನು ಮಾಡಿದೆ. ಐ ಆಮ್ ಅಪಾಯಿಂಟೆಡ್ ಟು ವರ್ಕ್ ಹಿಯರ್. ನನ್ನನ್ನು ಇಲ್ಲಿ ವರ್ಕ್ ಮಾಡಲಿಕ್ಕೋಸ್ಕರ ಅಪಾಯಿಂಟ್ ಮಾಡಲಾಗಿದೆ. ಸೊ ನನ್ನ ಬಗ್ಗೆ ಇರತಕ್ಕಂಥ ಪ್ಯಾಸಿವ್ ವಾಯ್ಸನ್ನು ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಕೂಡ ಆ್ಯಮನ್ನು ಬಳಸ್ತೇವೆ. ಸೊ ಇಷ್ಟೊತ್ತು ನೀವು ಆ್ಯಮ್ ಅನ್ನೋ ಒಂದೇ ವರ್ಡನ್ನು 9 ಡಿಫರೆಂಟ್ ಪವರ್ಫುಲ್ ಪರ್ಪಸ್ಗೋಸ್ಕರ, ಅಂದರೆ 9 ಥರದ ಯೂಸಸ್ಗೆ ನಾವು ಬಳಸುವಂಥದ್ದು ಏನು ಅನ್ನೋದನ್ನ ಕಟ್ ಆ್ಯಂಡ್ ಕ್ಲಿಯರ್ ಆಗಿ ಕಲ್ತಿದ್ರಿ. ಒಂದು ಸಾರಿ ರೀಕ್ಯಾಪ್ ಮಾಡ್ಕೊಂಡು ಬರೋದಾದ್ರೆ, ಸೊ ವೆನೆವರ್ ವಿ ಯೂಸ್ ಬಿ ಫಾರ್ಮ್ಸ್, ಐ ಮೀನ್ ವೆನೆವರ್ ಯು ಯೂಸ್ ಬಿ ಫಾರ್ಮ್ಸ್, ಆಸ್ಕ್ ಯುವರ್ ಸೆಲ್ಫ್, ಹೌ ಆಮ್ ಐ ಎಕ್ಸ್ಪ್ರೆಸಿಂಗ್ ದೀಸ್ ಥಿಂಗ್ಸ್? ಆಮ್ ಐ ಎಕ್ಸ್ಪ್ರೆಸಿಂಗ್ ನೇಮ್? ಆಮ್ ಐ ಎಕ್ಸ್ಪ್ರೆಸಿಂಗ್ ಫಿಸಿಕಲ್ ಕ್ವಾಲಿಟಿ, ಮೆಂಟಲ್ ಕ್ವಾಲಿಟಿ, ಜನರಲ್ ಕ್ವಾಲಿಟಿ, progressive action, role? Am I expressing my number, rank, physical position or location? Passive voice. ಈ ರೀತಿ ಪ್ರಶ್ನೆ ಮಾಡ್ಕೊಂಡಾಗ ನಿಮಗೆ ಸೊ ಈ ಕಾರಣಗಳಿಗಾಗಿ 1 2 3 4 5 6 7 8 and 9 ಪವರ್ಫುಲ್ ಪರ್ಪಸ್ಗಾಗಿ, ಯೂಸಸ್ಗಾಗಿ ನಾವು ಆಮ್ ಅನ್ನು ಬಳಸ್ತೀವಿ ಅಂತ ಮನವರಿಕೆ ಆಯಿತು. ಸೊ ನೀವು ನೆಕ್ಸ್ಟ್ ಇನ್ಯಾವುದಾದ್ರೂ ಬೇರೆ ಹೆಲ್ಪಿಂಗ್ ವರ್ಬ್ಗಳಲ್ಲಿ ಈಸ್, ಆರ್, ವಾಸ್, ವರ್ ಇವುಗಳ ಬಗ್ಗೆನೂ ಕೂಡ ವಿಡಿಯೋಸ್ ಬೇಕು ಅಂದರೆ ನನಗೆ ಕಮೆಂಟಲ್ಲಿ ಎಕ್ಸ್ಪ್ರೆಸ್ ಮಾಡಬೇಕು. ನೀವು ಏನಂತ, ಯಾವ ವರ್ಡ್ ಬೇಕಿದೆ, ಸಿಂಪಲ್, ಅದೇನು ಕಷ್ಟ ಇಲ್ಲ ನೋಡಿ. ಆ್ಯಮ್ ಬದಲಿಗೆ ಇಲ್ಲಿ ಈಸ್ ಹಾಕ್ಕೊಂಡು ಇವನ್ನೆಲ್ಲ ಎಕ್ಸ್ಪ್ರೆಸ್ ಮಾಡುವಂಥದ್ದು ಗೊತ್ತಿದೆ ನಿಮಗೆ. ಈಸ್ ಥರ್ಡ್ ಪರ್ಸನ್ ಸಿಂಗುಲರ್ ಬರ್ತದೆ, ಆರ್ ಪ್ಲೂರಲ್ ಫಾರ್ಮಿಗೆ ಬರ್ತದೆ, ವಾಸ್ ಪಾಸ್ಟ್ ಟೆನ್ಸ್ ಬರ್ತದೆ, ವಾಸ್ ಮತ್ತು ವರ್, ವಿಲ್ ಬಿ ಎಂದು ಫ್ಯೂಚರ್ ಟೆನ್ಸ್ ಬರ್ತದೆ. ಸೊ ಮುಂದಿನ ವಿಡಿಯೋದಲ್ಲಿ ಇನ್ ಡೀಟೇಲ್ ಆಗಿ ಎಲ್ಲವನ್ನು ನೋಡ್ತಾ ಹೋಗೋಣ. ಸೊ ಹಾಗಾಗಿ ನಿಮ್ಗೆ ಏನೇನಾದರೂ ಡೌಟ್ ಇದ್ದರೆ, ಅಥವಾ ನೆಕ್ಸ್ಟ್ ಯಾವ ಬಿ ಫಾರ್ಮ್ಗೆ ರಿಲೇಟೆಡ್ ಆಗಿ 9 ಪವರ್ಫುಲ್ ಯೂಸಸ್ಸನ್ನು ಮಾಡಬೇಕು ಅನ್ನೋದನ್ನು ನೀವು ತಿಳಿಸಿದ್ರೆ ಖಂಡಿತ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗೋಣ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಅದಕ್ಕೂ ಮುಖ್ಯವಾಗಿ ಸುಮ್ಮನೆ ನೋಡ್ತಾ ಇರ್ತೀರಿ ಕೆಲವರು ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ನಿಮಗೆ ಏನೇನು ಅನಿಸುತ್ತೆ, ಯಾವ ರಿಲೇಟೆಡ್ ಟಾಪಿಕಲ್ಲಿ ನಿಮಗೆ ಗ್ರಾಮರ್ ಬೇಕಿದೆಯೋ ಅಥವಾ ಇಂಗ್ಲೀಷ್ ಲರ್ನಿಂಗ್ ಆಸ್ಪೆಕ್ಟ್ಸ್ ಬೇಕಿದೆಯೋ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ತಾ ಹೋದರೆ ನಾವು ಎಷ್ಟು ನಿಮ್ಮ ಆಳಕ್ಕೆ ಇಳಿದು, ನಿಮ್ಮ ಲೆವೆಲ್ಗೆ ಇಳಿದು ನಾನು ಹೆಚ್ಚು ವಿಡಿಯೋಗಳನ್ನು ಮಾಡಲಿಕ್ಕೆ ಅನುಕೂಲವಾಗ್ತದೆ. ಸೊ ಕೀಪ್ ವಾಚಿಂಗ್ ಆ್ಯಂಡ್ ಕೀಪ್ ಗ್ರೋಯಿಂಗ್ ಥ್ರೂ ಅವರ್ ವಿಡಿಯೋಸ್. ಥ್ಯಾಂಕ್ ಯು.